ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ, ಚುನಾವಣೆ ವೇಳೆಗೆ ಸ್ಫೋಟಗೊಳ್ಳಲಿದೆಯೇ ಭಿನ್ನಮತ. ಬಾಗೇಪಲ್ಲಿಯಲ್ಲಿ ಸಿ ಮುನಿರಾಜು, ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ವಿರುದ್ಧ ಸಂಸದರ ಮಸಲತ್ತು ನಡೆದಿರುವ ಆರೋಪ. ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಜಿಲ್ಲೆಯಿಂದ 100 ಬಸ್ ವ್ಯವಸ್ಥೆ. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಭಿಮಾನೋತ್ಸವ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಬಿಜೆಪಿ ಮುಖಂಡರು. ಗುಜರಿ ವ್ಯಾಪಾರಸ್ಥರು ಮತ್ತು ಬೈಕ್ ಮೆಕ್ಯಾನಿಕ್ಗಳ ಸಭೆ ನಡೆಸಿದ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್. ಕಳವು ಮಾಡಿದ ವಸ್ತುಗಳ ಖರೀದಿಸದಂತೆ ವ್ಯಾಪಾರಸ್ಥರಿಗೆ ಎಚ್ಚರಿಕೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಸಭೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಹೊಗೆಯಾಡುತ್ತಿರುವ ಸುಳಿವು ಇಂದು ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಪರೋಕ್ಷವಾಗಿ ನೀಡಿದ್ದಾರೆ. ಹೌದು, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮತ್ತೊಬ್ಬ ನಾಯಕನನ್ನು ಸಂಸದರು ಬೆಳೆಸುತ್ತಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪರೋಕ್ಷವಾಗಿ ಮುನಿರಾಜು ಟಾಂಗ್ ನೀಡಿದ್ದಾರೆ. ಹಾಗಾದರೆ ಏನು ಆ ಸ್ಟೋರಿ, ನೋಡೋಣ ಬನ್ನಿ. ಇರ್ಬೋದು, SIR ಇರ್ಬೋದು, BLA 2 ವರ್ಗ ಇರ್ಬೋದು, ಎಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು, ನಾವೆಲ್ಲ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಅವರು ಆಯ್ಕೆಯಾಗಿದ್ದು, ಅದಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದ ವಿಚಾರ. ಸಂಸದರ ವಿರೋಧಕ್ಕೆ ಬೆದರಿದ ಬಿಜೆಪಿ ವರಿಷ್ಠರು ಕೂಡಲೇ ಸಂದೀಪ್ ರೆಡ್ಡಿ ಅವರ ಅಧ್ಯಕ್ಷ ಸ್ಥಾನವನ್ನು ವಾಪಸ್ ಪಡೆದ ವಿಚಾರವು ನಿಮಗೆ ನೆನಪಿರಬಹುದು. ಅದರ ನಂತರ ಅಧ್ಯಕ್ಷ ಸ್ಥಾನ ಇಲ್ಲವಾದರೂ ಪಕ್ಷದ ಹೆಸರಿನಲ್ಲಿಯೇ ಸಂದೀಪ್ ರೆಡ್ಡಿಯವರು ಪಕ್ಷದ ಸಂಘಟನೆ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಇದಕ್ಕೂ ಮೊದಲು ಅಂದರೆ 2023ರ ವಿಧಾನಸಭಾ ಚುನಾವಣೆಯ ವೇಳೆ ಬಾಗೇಪಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಸಿ ಮುನಿರಾಜು ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೆಲಸ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಸೋಲುವಂತಾಗಿದೆ ಎಂಬ ಗುಸುಗುಸು ಕೇಳಿಬಂದಿತ್ತು. ಇದಕ್ಕೆ ಪೂರಕವಾಗಿ ಸಿ ಮುನಿರಾಜು ಬಹಿರಂಗವಾಗಿಯೇ ಹಲವು ಕಡೆ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆಗಳು ನಡೆದಿತ್ತು. ಈ ನಡುವೆ ಬಿಜೆಪಿ ಮತ್ತು JDS ಮೈತ್ರಿಯಾಗಿ ಸಂಸತ್ ಚುನಾವಣೆ ಎದುರಿಸಿದಾಗ ಬಾಗೇಪಲ್ಲಿಯಲ್ಲಿ ಪರಾಜಿತ ಅಭ್ಯರ್ಥಿ ಬಿಜೆಪಿ ಮುಖಂಡ ಸಿ ಮುನಿರಾಜು ಇದ್ದರೂ ಪ್ರಚಾರ ಕಾರ್ಯಕ್ರಮಗಳಿಗೆ ಹೆಚ್ಚು ನಂಬದ ಸಂಸದರು ತಮ್ಮದೇ ಆದ ಮುಖಂಡರ ಮೂಲಕ ಪ್ರಚಾರ ನಡೆಸಿದರು ಎಂಬ ಆರೋಪಗಳು ಇವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೇ JDS ಮುಖಂಡರಾಗಿರುವ ಹರಿನಾಥ ರೆಡ್ಡಿ ಅವರನ್ನು ಬಾಗೇಪಲ್ಲಿಯಲ್ಲಿ ಬೆಳೆಸಲಾಗುತ್ತಿದೆ ಎಂಬ ಆರೋಪಗಳು ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿಯೇ ಕೇಳಿಬರುತ್ತಿವೆ. ಆದರೆ ಈಗಾಗಲೇ ಪರಾಜಿತರಾಗಿರುವ ಸಿ ಮುನಿರಾಜು 2028ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ JDS ಮುಖಂಡ ಹರಿನಾಥ ರೆಡ್ಡಿಯನ್ನು ಕ್ಷೇತ್ರದಲ್ಲಿ ಹೆಚ್ಚು ಜನಪ್ರಿಯಗೊಳಿಸಿ ಮೈತ್ರಿ ಪಕ್ಷವಾಗಿರುವ ಕಾರಣ ಬಾಗೇಪಲ್ಲಿಯಲ್ಲಿ JDSಗೆ ಟಿಕೆಟ್ ಕೊಡಿಸುವ ಉದ್ದೇಶವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೊಂದಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಅದೇ ಕಾರಣಕ್ಕೆ ಹೆಲ್ಮೆಟ್ ವಿತರಣೆ ಸೇರಿದಂತೆ ಯಾವುದೇ ಸಣ್ಣ ಕಾರ್ಯಕ್ರಮವನ್ನು ಹರಿನಾಥ ರೆಡ್ಡಿ ಮಾಡಿದರೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಾಗೇಪಲ್ಲಿಗೆ ಹಾಜರಾಗುತ್ತಿದ್ದಾರೆ. ಅದೇ ಪಕ್ಷದ ಅಡಿಯಲ್ಲಿ ಮುನಿರಾಜು ಕಾರ್ಯಕ್ರಮಗಳನ್ನು ಮಾಡಿದರೆ ಅತ್ತ ತಿರುಗಿಯೂ ನೋಡುತ್ತಿಲ್ಲ ಎಂಬ ಅಸಮಾಧಾನ ಮುನಿರಾಜು ಬೆಂಬಲಿಗರಿಗೂ ಸೇರಿದಂತೆ ಮೂಲ ಬಿಜೆಪಿಯಲ್ಲಿದೆ ಎನ್ನಲಾಗಿದೆ. ಅದೇ ಮಾದರಿಯಲ್ಲಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿಯೂ ಸಂದೀಪ್ ರೆಡ್ಡಿ ಅವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಅವರಿಗೆ ಪರ್ಯಾಯವಾಗಿ ತಾವೇ ಸ್ಪರ್ಧಿಸುವ ಆಲೋಚನೆಯಲ್ಲಿದ್ದಾರೆ ಎಂಬ ಮಾತುಗಳು ಅವರ ಆಪ್ತ ವಲಯದಿಂದಲೇ ಕೇಳಿಬರುತ್ತಿದ್ದು, ಜಿಲ್ಲಾ ಕೇಂದ್ರದಲ್ಲಿ ಸಂದೀಪ್ ರೆಡ್ಡಿ, ಬಾಗೇಪಲ್ಲಿಯಲ್ಲಿ ಮುನಿರಾಜು ಅವರನ್ನು ನಿಯಂತ್ರಿಸುವ ಆಲೋಚನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗಿದೆಯಾ ಎಂಬ ಸಂದೇಹ ಕಾಡುತ್ತಿದೆ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಸಂದೀಪ್ ರೆಡ್ಡಿ ಅವರು HN ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿದ ವೇಳೆ ಪಕ್ಷದ ಬೆಂಬಲ ಇಲ್ಲ ಎಂದು ಬಹಿರಂಗವಾಗಿಯೇ ಘೋಷಣೆ ಮಾಡಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅದೇ ನೀರಿನ ವಿಚಾರಕ್ಕೆ ಸಂಬಂಧಿಸಿ ಹರೀಶ್ ರೆಡ್ಡಿ ಮಾಡಿದ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದರು. ಅಂದರೆ ಹೋರಾಟ ಒಂದೇ ಆಗಿದ್ದರೂ ವ್ಯಕ್ತಿಗಳು ಬೇರೆ ಎಂಬ ಕಾರಣಕ್ಕೆ ಸಂಸದರು ಒಬ್ಬರ ಹೋರಾಟಕ್ಕೆ ವಿರೋಧ ಮತ್ತು ಮತ್ತೊಬ್ಬರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂಬ ಮಾತುಗಳು ಜೋರಾಗಿಯೇ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಪ್ರಸ್ತುತ ಒಳಗೆ ಹೊಗೆಯಾಡುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯೊಳಗಿನ ಭಿನ್ನಮತ
ಚುನಾವಣೆ ವೇಳೆ ಸ್ಫೋಟಗೊಳ್ಳುವುದು ಬಹುತೇಕ ಖಚಿತ ಎನ್ನಲಾಗಿದ್ದು, ಬಾಗೇಪಲ್ಲಿಯಲ್ಲಿ ಮುನಿರಾಜು ಅವರಿಗೆ ಟಿಕೆಟ್ ತಪ್ಪಿದರೆ ಅಲ್ಲಿ ಭಿನ್ನಮತ ಸಹಜವಾಗಿಯೇ ಸ್ಫೋಟವಾಗಲಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ಅವರಿಗೆ ಟಿಕೆಟ್ ತಪ್ಪಿದರೆ ಅದು ಭಿನ್ನಮತಕ್ಕೆ ದಾರಿ ಮಾಡುವುದು ಬಹುತೇಕ ಖಚಿತ ಎಂಬಂತಿದೆ. ಒಟ್ಟಿನಲ್ಲಿ ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇರುವಂತೆ ಮೇಲ್ನೋಟಕ್ಕೆ ಕಾಣಿಸಿದರೂ ಒಳಗೆ ಭಿನ್ನಮತ ಹೊಗೆಯಾಡುತ್ತಿದೆ ಎಂಬುದು ಸತ್ಯ. ಇರ್ಬೋದು, SIR ಇರ್ಬೋದು, BLA 2 ವರ್ಗ ಇರ್ಬೋದು, ಎಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ನಾವೆಲ್ಲ ಕೂಡ ಸೇರ್ ಮಾಡ್ತಾ ಇದ್ದೀವಿ. ಅವರು ಒಂದು ಆಕಾಂಕ್ಷಿ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ಬೋದು. ಅದರಲ್ಲಿ ಏನಿತ್ತು ತಪ್ಪೇನಿದೆ? ಭಾರತೀಯ ಜನತಾ ಪಕ್ಷದವ್ರೇನು ಮೆಂಬರ್ ಅಲ್ವಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಯಾರಾದರೂ ಮತ್ತೆ ಇನ್ನೊಬ್ರು ಏನಾದರೂ ಭಾರತೀಯ ಜನತಾ ಪಕ್ಷದಲ್ಲಿ ನನಗೂ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ಸಂಸದರ ಜೊತೆ ಕಾಂಗ್ರೆಸ್ ಅವರು ಗುರುಸ್ಕೋತಾರೆ, ನಾನು ಗುರುಸ್ಕೋತೀನಿ, ತಪ್ಪೇನಿದೆ? ಈಗ ಅಷ್ಟೇ ಅಲ್ವಾ? ಸಂಸದರು ಈಗ ಭಾಗದ ಸಂಸದರ ಜೊತೆ ಅವರು ಗುರುಸ್ಕೊಳ್ಳಿ, ತಪ್ಪೇನಿದೆ? ಜನ ಗೊತ್ತಿರೋ ವಿಚಾರ ಅಂತ ನೀವೇ ಹೇಳ್ತಾ ಇದ್ರೆ ಅದು ಜನ ತೀರ್ಮಾನ ಮಾಡ್ತಾರೆ. ಅವತ್ತು ಸಂಸದರು ಏನು ಡಿಸೈಡ್ ಮಾಡ್ತಾರೆ, ನಮ್ಮ ವರಿಷ್ಠ ಏನು ಡಿಸೈಡ್ ಮಾಡ್ತಾರೆ, ರಾಜ್ಯ ನಾಯಕರು ಏನು ಡಿಸೈಡ್ ಮಾಡ್ತಾರೆ, ಮತ್ತು ಕೇಂದ್ರದವ್ರು ಏನು ಡಿಸೈಡ್ ಮಾಡ್ತಾರೋ ಅದು 2028ಗೆ ನಾವು ಪಕ್ಷ ಕಟ್ಟೋ ಕೆಲಸ. ಇವತ್ತು ನಾನು ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಪಕ್ಷದ ಕಾರ್ಯಕ್ರಮಗಳು ಏನು ಮಾಡಬೇಕು ಅದು ಪಕ್ಷದ ಏನು ಅಡಿಯಲ್ಲಿ ಪಕ್ಷದ ಚಿಹ್ನೆ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಆವತ್ತಿನ ಡಿಸೈಡ್ ಬಿಫಾರಂ ಕೊಡೋದು ಬಿಡೋದು, ಆಮೇಲೆಲ್ಲ ಮೇಲೆ ಡಿಸೈಡ್ ಹೈಕಮೆಂಡ್ ಮಾಡೋದು, ಅದನ್ನು ನಾವು ಯೋಚನೆ ಮಾಡೋದು ಇವಾಗ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ನಾವೆಲ್ಲ ಸೇರಿ ಒಟ್ಟಿಗೆ, ನಮ್ಮ ಜಿಲ್ಲಾಧ್ಯಕ್ಷರು ಹೊಸದಾಗ ಆದಮೇಲೆ ನಾವೆಲ್ಲ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ನಾವು ಭಾರತೀಯ ಜನತಾ ಪಕ್ಷನ ಕಟ್ಟಬೇಕು ಅಂತ ಭಾರತೀಯ ಜನತಾ ಪಕ್ಷ ಸಿಂಬಲ್ ಮೇಲೆ ನಾವು ಹೊರಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ಅವ್ರು ಇನ್ನೊಬ್ಬರ ಹತ್ರ ಗುರುಸ್ಕೊಂಡಿದ್ದಾರೆ ಅಂತ ನಾನು ಇದು ಮಾಡೋಕ್ಕಾಗ್ತದೆ? ಅದನ್ನು ನೀವು ಸಂಸದರನ್ನ ಕೇಳಬೇಕು, ನಾನು ಕೇಳಿದ್ರೆ ಹಾಗಲ್ಲ. ಅಲ್ಲ, ಸಾಫ್ ಕಾರ್ನರ್ ಅಂತಲ್ಲ, ನಾನು ಪಕ್ಷದಲ್ಲಿ ಸಂದೀಪ್ ರೆಡ್ಡಿ ಪರವಾಗೂ ನಾನು ಮಾತಾಡಿದ ನಿಜ, ನಾನು ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಪಕ್ಷದ ಸಿದ್ಧಾಂತ, ಈಗ ಪಕ್ಷನ ಆತನೂ ಕಟ್ಟಿ ಬೆಳೆಸ್ತಾ ಇದ್ದಾನೆ. ಆತನ ಇವತ್ತು ಪ್ಲಾಗ್ ಹಿಡ್ಕೊಂಡೇ ಕೆಲಸ ಮಾಡ್ತಾ ಇದ್ದಾನೆ. ಆತನೂ BJP ಆತನ ಯಾವುದು ಬೇರೆ ಕ್ಯಾಂಡಿಡೇಟ್ ಅಂತ ಹೋಗ್ತಾ ಇಲ್ವಲ್ಲ ಸಂದೀಪ್ ರೆಡ್ಡಿ. ಈಗ ನೀವೇನು ಹೇಳ್ತಾ ಇದ್ದೀರಾ, ಬಾಗೇಪಲ್ಲಿಯಲ್ಲಿ ಇನ್ನೊಂದು ಪ್ಯಾರಲಲ್ ಆಗಿ ಇನ್ನೊಂದು ನಾಯಕನ ಬಿಂಬಿಸ್ತಾ ಇದ್ದಾನೆ, ಅದು BJP ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ಕಾಗಲ್ವಲ್ಲ. ಅದೇ ಸಂದೀಪ್ ರೆಡ್ಡಿ BJP ಅಂತ ತಾನೇ ಕೆಲಸ ಮಾಡ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ಸೀಟ್ ಕೊಡೋದು ಬಿಡೋದು ಹೈಕಮಾಂಡ್, ನಾವೇನು ಅಭ್ಯಂತರ ಮಾಡೋಕ್ಕೆ ಆಗಲ್ಲ. ಇವತ್ತು ಸಂಸದರು ಇಲ್ಲಿ ಯಾರು ತೀರ್ಮಾನ ಮಾಡ್ತಾರೋ ಅವರು ಆಗ್ತಾರೆ ಅಂತಲೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವತ್ತು ಪಕ್ಷ ಕಟ್ಟೋದು ಯಾರೋ ಒಬ್ರು ಕಟ್ಟಬೇಕಲ್ಲ. ಈಗ ನಾವು ಕಟ್ತಾ ಇದ್ದೀವಿ, ಸಂತೋಷ. ಅವರು ನಮ್ಮ ಫ್ಲಾಗ್ ಹಾಕ್ಕೊಂಡು ಹೋಗಿ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸಂಸದರು ಬಂದಾಗ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೂ ಕೂಡ BJP ಒಂದು 4 ಓಟ್ ಬೆಳೆಯುತ್ತಲ್ಲ. ನಾಳೆ ಬೆಳಗ್ಗೆ ಅಕಸ್ಮಾತ್ ಏನಾದರೂ ಆಗ್ಬೋದು, ಮುಂದಕ್ಕೆ ಚುನಾವಣೆಯಲ್ಲಿ ಅದು ಅಲಯನ್ಸ್ ಇದೆಯೋ ಅಲಯನ್ಸ್ ಇಲ್ವೋ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಈಗ ಹೋದ್ಸಲಿ ನಾನು ಕೂಡ ಇದ್ದೆ, ರಾಮಲಿಂಗಪ್ಪ ಅವ್ರು ಇದ್ದರು ನಮ್ಮ ಭಾರತೀಯಿಂದನೇ, ಮತ್ತು ಕೋನಪ್ಪ ರೆಡ್ಡಿ ಅವರು BJP ಬಂದಿದ್ದರು. 3 ಜನ ಕೆಲಸ ಮಾಡ್ತಾಯಿದ್ವಿ. ಕಡೆಗೆ ನನಗೆ ಕೊಟ್ಟರು, ಎಲ್ಲರೂ ಕೆಲಸ ಮಾಡಿದ್ರು, ಎಲ್ಲ ಇದು ಮಾಡ್ಕೊಂಡು ಬಂದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಸೋತಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ, ಅದು ಮುಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದೇ ಬರುತ್ತೆ. ಬಾಗೇಪಲ್ಲಿಯಲ್ಲಿ ನಾವು ಗೆಲ್ತೀವಿ. ಯಾಕಂದರೆ ಇವತ್ತು ಏನಲ್ಲಿರ್ತಕ್ಕಂಥ ಶಾಸಕರು ಮಾಡಿರ್ತಕ್ಕಂಥದ್ದು ಅನೇಕ ಬಾರಿ ನಿಮ್ಗೆ ಹೇಳಿದ್ದೀನಿ ನಾನು. ಮತ್ತು ಈಗ ಸುಪ್ರೀಂ ಕೋರ್ಟಲ್ಲಿ ಕೂಡ ಅವ್ರದ್ದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿರೋದು ನಿಮಗೆಲ್ಲ ಗೊತ್ತಿರೋದು. ಸುಪ್ರೀಂ ಕೋರ್ಟಲ್ಲಿ ಅವ್ರು ಸ್ಟೇ ಕೊಟ್ಟಿರೋದು ನಿಜನೇ. ಅದರ ಅವ್ರ ತೀರ್ಮಾನ ಏನಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಪಕ್ಷ ಕಟ್ಟೋ ವಿಚಾರದಲ್ಲಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡೋಷ್ಟು ನಮ್ಗೆ ಅವಶ್ಯಕತೆ ಇಲ್ಲ. ಅಲ್ಲಿ ಬಾಗೇಪಲ್ಲಿಂದ 4-5 ಜನ ಬಂದು ಎಲ್ಲ ಕೆಲಸ ಮಾಡೋಕ್ಕೆ ಈಗೆಲ್ಲ ತಯಾರಿ ನಡೆಸ್ಕೊಂಡಿದ್ದಾರೆ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುತ್ತದೆ ಎಂಬ ಮಾತಿತ್ತು. ಆ ರೀತಿಯಲ್ಲಿ ರಾಜ್ಯದ ಮಹಿಳೆಯರು, ವೃದ್ಧರು, ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ವರ್ಗದ ಜನರ ಹಿತಕ್ಕಾಗಿ ಶ್ರಮಿಸಿದವರು BS ಯಡಿಯೂರಪ್ಪ. ಅವರ ಸಾರ್ವಜನಿಕ ಜೀವನ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅಭಿನಂದನೋತ್ಸವ ಮಾಡುತ್ತಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವಂತೆ ಜಿಲ್ಲಾ ಬಿಜೆಪಿ ಮನವಿ ಮಾಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇಡೀ ರಾಜ್ಯದಲ್ಲಿ ಎಲ್ಲರೂ ಅವರಿಗೆ ಒಂದು ಅಭಿಮಾನ. ಅರ್ಧ ಶತಮಾನದ ಕಾಲ ಸಾರ್ವಜನಿಕ ಜೀವನದಲ್ಲಿದ್ದು, ಜೀವನದ ಉದ್ದಕ್ಕೂ ಜನರ ಪರವಾಗಿ ಆಲೋಚನೆ ಮಾಡಿ ಜನಹಿತಕ್ಕಾಗಿ ಶ್ರಮಿಸಿದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಾಜಕೀಯ ಜೀವನದಲ್ಲಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ BSY ಅಭಿಮಾನೋತ್ಸವವನ್ನು ಚಿತ್ರದುರ್ಗ ನಗರದಲ್ಲಿ ಆಯೋಜಿಸಿದ್ದು, ಜಿಲ್ಲೆಯಿಂದ 100 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಜಿಲ್ಲೆಯ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಜಿಲ್ಲಾ ಬಿಜೆಪಿ ಕೋರಿದೆ. ಚಿಕ್ಕಬಳ್ಳಾಪುರ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಎಲ್ಲ ವರ್ಗದ ಜನರಿಗೆ ಯೋಜನೆಗಳನ್ನು ರೂಪಿಸಿದ ನಾಯಕನನ್ನು ಅಭಿನಂದಿಸಲು ಪ್ರತಿಯೊಬ್ಬರೂ ಆಗಮಿಸಬೇಕೆಂದು ಕೋರಿದರು. ಇಡೀ ರಾಜ್ಯದಲ್ಲಿ ಎಲ್ಲರೂ ಅವರಿಗೆ ಒಂದು ಅಭಿಮಾನ ಉತ್ಸವ ಮಾಡಬೇಕು ಅಂತೇಳಿ ಇದೇ ತಿಂಗಳು 9ನೇ ತಾರೀಕು ಚಿತ್ರದುರ್ಗದಲ್ಲಿ ಇಡೀ ರಾಜ್ಯದಿಂದ ಸುಮಾರು 10 ಲಕ್ಷ ಜನಕ್ಕಿಂತ ಮೀರಿ
ಒಂದು ದೊಡ್ಡ ಮಟ್ಟಕ್ಕೆ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಆ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೂಡ ಮಿನಿಮಮ್ ಕಡಿಮೆ ಅಂದರೆ ಕೂಡ 100 ಬಸ್ಸು ಸಂಖ್ಯೆ ನಮ್ಮ ಕಾರ್ಯಕರ್ತರು ಹೊರಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಭ್ರಮಕ್ಕೆ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ 5 ವಿಧಾನಸಭಾ ಕ್ಷೇತ್ರದಿಂದ 100 ಬಸ್ಸು ಹೊರಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಯಡಿಯೂರಪ್ಪನವರ ಅಭಿಮಾನೋತ್ಸವನ ಇಡೀ BJP ವತಿಯಿಂದ ಎಲ್ಲರೂ ಅಭಿಮಾನದಿಂದ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾ ಇದೆ. ನಮ್ಮ ದೃಶ್ಯ ಮಾಧ್ಯಮರ ಮಿತ್ರರಿಂದ ಒಂದು ವಿನಂತಿ ಮಾಡ್ಕೊತೀನಿ, ಈ ವಿಷಯವನ್ನು ಇನ್ವಿಟೇಷನ್ನ ನಾವು ಇವತ್ತು ತಮ್ಮ ಮುಖಾಂತರ ಕೂಡ ತಮಗೂ ಕೊಡ್ತೀವಿ, ತಮ್ಮ ಮುಖಾಂತರ ಕೂಡ ಇನ್ವಿಟೇಷನ್ನ ಕೊಡ್ತಕ್ಕಂಥದ್ದಿದೆ. ಈ ಒಂದು ಸಂಭ್ರಮಾಚರಣೆ ಜೊತೆಗೆ ಅಭಿಮಾನೋತ್ಸವ ಕಾರ್ಯಕ್ರಮ ಏನಿದೆ, ಈ ಒಂದು ಇನ್ವಿಟೇಷನ್ನ ಎಲ್ಲ ತಮ್ಮ ಅಧಿಕಾರ ಅವಧಿಯಲ್ಲಿ BSY ಅವರು ವಿದ್ಯಾರ್ಥಿಗಳಿಗೆ ಸೈಕಲ್, ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಬಾಂಡ್, ವೃದ್ಧಾಪ್ಯ ವೇತನ ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳಿಂದ ಸಾಮಾನ್ಯ ಜನರು ಜೀವನ ಕಟ್ಟಿಕೊಳ್ಳಲು ಸಹಕಾರಿಯಾಗಿದ್ದು, ಇಂತಹ ನಾಯಕರನ್ನು ಅಭಿನಂದಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದು, ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸುವ ಕೆಲಸವಾಗಬೇಕು ಎಂದು ಕೋರಿದರು. ಸುದ್ದಿಗೋಷ್ಠಿಗೂ ಮುನ್ನ ಬಿಜೆಪಿ ಜಿಲ್ಲಾ ಕಚೇರಿಯ ಎದುರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಮುಖಂಡರು ನಿನ್ನೆ ಪ್ರಕಟವಾದ ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿರುವುದಕ್ಕೆ ಸಂಭ್ರಮಿಸುತ್ತಿರುವುದಾಗಿ ಹೇಳಿದರು. ಆದರೆ 3 ರಾಜ್ಯಗಳಲ್ಲಿ ಗೆದ್ದ ಬಿಜೆಪಿ ಕರ್ನಾಟಕದ 2 ಕ್ಷೇತ್ರಗಳಲ್ಲಿ ಯಾಕೆ ಸೋಲನ್ನು ಅನುಭವಿಸಬೇಕಾಯಿತು ಎಂಬ ಪತ್ರಕರ್ತರ ಪ್ರಶ್ನೆಗೆ ನಾಯಕರು ಉತ್ತರಿಸಲು ತಡಬಡಾಯಿಸಿದರು. ನಂತರ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಕಾರಣ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಂದು ಹೇಳಿ ಜಾರಿಕೊಂಡರು. ಚಿಂತಾಮಣಿ ನಗರದ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ಗುಜರಿ ವಸ್ತುಗಳನ್ನು ಇಡುವುದರಿಂದ ಪಾದಚಾರಿಗಳಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಇನ್ನು ಮುಂದೆ ರಸ್ತೆ ಬದಿ ಗುಜರಿ ವಸ್ತುಗಳನ್ನು ಹಾಕಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಡಿವೈಎಸ್ಪಿ ಪಿ ಮುರಳೀಧರ್ ಗುಜರಿ ವ್ಯಾಪಾರಸ್ಥರಿಗೆ ನೀಡಿದರು. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಗುಜರಿ ವ್ಯಾಪಾರಸ್ಥರಿಗೆ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್, ಗ್ರಾಮೀಣ ಭಾಗಗಳಲ್ಲಿ ರೈತರ ಪಂಪ್ಸೆಟ್, ಮೋಟಾರ್ ಮತ್ತು ಕೇಬಲ್ ಕಳವು ಹೆಚ್ಚಾಗುತ್ತಿದೆ. ಗುಜರಿ ವ್ಯಾಪಾರಸ್ಥರು ಇಂತಹ ಯಾವುದೇ ಅನುಮಾನಾಸ್ಪದ ಅಥವಾ ಕಳವು ಮಾಡಿದ ವಸ್ತುಗಳನ್ನು ಖರೀದಿ ಮಾಡಬಾರದು. ಒಂದು ವೇಳೆ ಅಂತಹ ವಸ್ತುಗಳನ್ನು ಖರೀದಿಸಿರುವುದು ಕಂಡುಬಂದರೆ ಅವರ ವಿರುದ್ಧ FIR ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನಗರದ ಮಧ್ಯಭಾಗದಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸುವ ಬದಲು ನಗರದ ಹೊರವಲಯದಲ್ಲಿ ಜಾಗ ಬಾಡಿಗೆಗೆ ಪಡೆದು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸುವಂತೆ ಸಲಹೆ ನೀಡಿದರು. ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡ್ಡಾಯವಾಗಿ ರಿಜಿಸ್ಟರ್ ಪುಸ್ತಕ ನಿರ್ವಹಿಸಬೇಕು. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ವಸ್ತುಗಳನ್ನು ಮಾರಾಟ ಮಾಡಲು ಬಂದರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಪಟ್ಟಣದಲ್ಲಿ ಕೆಲವೊಂದು ಕಡೆ ರಸ್ತೆ ಮತ್ತು ಫುಟ್ಪಾತನ್ನು ಆಕ್ರಮಿಸಿ ಅದರ ಮೇಲೆ ಗುಜರಿ ಐಟಮ್ಸ್ ರೋಡ್ ಮೇಲೆ ರಸ್ತೆ ಮತ್ತು ಫುಟ್ಪಾತ್ ಮೇಲೆ ಇಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವು ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಇಡಬಾರ್ದು, ಸಂಚಾರಕ್ಕೆ ಪಾದಚಾರಿಗಳಿಗೆ ಅಡಚಣೆ ಉಂಟು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀವಿ. ಅದರ ಜೊತೆಗೆ ಯಾವುದಾದ್ರೂ ಗ್ರಾಮೀಣ ಪ್ರದೇಶಗಳಿಂದ ತರುವಂತಹ ಕೇಬಲ್ ಆಗಲಿ, ಪಂಪ್ ಸೆಟ್ ಆಗಲಿ, ಮೋಟಾರ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅನ್ನೋ ಸಂದೇಶ ನಮಗೆ ತಿಳಿಸಬೇಕು ಮತ್ತು ನಿಮಗೆ ಎಚ್ಚರಿಕೆ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಮೀಟಿಂಗ್ ಕರೆದಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ. ಫುಟ್ಪಾತನ್ನು ಫುಟ್ಪಾತ್ಗೋಸ್ಕರ ಬಿಡಿ, ರಸ್ತೆಗೋಸ್ಕರ ಬಿಡಿ. ಕಳುವಾದ ಯಾವುದೇ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಬಾರ್ದು ಅಂತ ನಿಮಗೆ ಸೂಚಿಸುತ್ತೇನೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷ
ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. 2026 ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಯಲಿರುವ ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ವಕೀಲ ಸೈಯದ್ ಜಹರುದ್ದೀನ್ ಬರೀದ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ. ಈ ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ಪಾರ್ಟಿ ಹೆಸರಿರುತ್ತೆ ಅಷ್ಟೇ, ಗುರ್ತಿರಲ್ಲ. ಆದರೆ ನಾನು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಆಲ್ರೆಡಿ ಬೇರೆಯವರಿಗೆ ಕೊಟ್ಟಿರೋದ್ರಿಂದ ನಾನು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಕೀಲ ಸೈಯದ್ ಜಹರುದ್ದೀನ್ ಬರೀದ್, ಈ ಕ್ಷೇತ್ರದ 5 ಜಿಲ್ಲೆಗಳಾದ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಪದವೀಧರರ ಸಮಸ್ಯೆಗಳಿಗೆ ಧ್ವನಿಯಾಗಲು ನಾವು ನಿರ್ಧರಿಸಿದ್ದಾಗಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಮತ್ತು ತಳಮಟ್ಟದ ನಾಯಕರಿಗೆ ಬೆಲೆ ಇಲ್ಲದಂತಾಗಿದೆ. ಹೈಕಮಾಂಡ್ ಸಂಸ್ಕೃತಿಯಿಂದಾಗಿ ಸ್ಥಳೀಯವಾಗಿ ಶ್ರಮಿಸಿದವರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಈ ಬಾರಿ ಸ್ವತಂತ್ರವಾಗಿ ಕಣಕ್ಕೆ ಇಳಿಯುತ್ತಿದ್ದಾನೆ ಎಂದರು. ದೀರ್ಘಕಾಲದಿಂದ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರಾಗಿದ್ದರೂ ಪಕ್ಷದ ಹೈಕಮಾಂಡ್ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಪಡೆಯದೆ ಅಭ್ಯರ್ಥಿ ಆಯ್ಕೆ ಮಾಡಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಪದವೀಧರರ ಮತ್ತು ಜನಸಾಮಾನ್ಯರ ಆಶಯದಂತೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತಿರುವುದಾಗಿ ಹೇಳಿದರು. ಕಳೆದ 1 ವರ್ಷದಿಂದ 5 ಜಿಲ್ಲೆಗಳಲ್ಲಿ ಸಂಚರಿಸಿ ಸಾವಿರಾರು ಪದವೀಧರರನ್ನು ಮತದಾರರ ಪಟ್ಟಿಗೆ ಸೇರಿಸುವ ಕೆಲಸ ಮಾಡಲಾಗುತ್ತಿದೆ. ಈ ಹಿಂದೆ ಆಯ್ಕೆಯಾದ ಜನಪ್ರತಿನಿಧಿಗಳು ಪದವೀಧರರ ಮೂಲಭೂತ ಸೌಕರ್ಯ ಹಾಗೂ ಉದ್ಯೋಗದ ಸಮಸ್ಯೆಗಳ ಬಗ್ಗೆ ಸರಿಯಾದ ಗಮನ ಹರಿಸಿಲ್ಲ. ಶಿಕ್ಷಣ ಮತ್ತು ಕಾನೂನು ಕ್ಷೇತ್ರದಲ್ಲಿನ ತಮ್ಮ ಅನುಭವವನ್ನು ಬಳಸಿ ಪದವೀಧರರ ಹಿತರಕ್ಷಣೆ ಮಾಡುವುದು ತಮ್ಮ ಮುಖ್ಯ ಉದ್ದೇಶ ಎಂದರು. ಕಳೆದ ಹಲವು ವರ್ಷಗಳಿಂದ ಈ ಕ್ಷೇತ್ರದ ಪ್ರತಿನಿಧಿಗಳು ಪದವೀಧರರ ಮತ್ತು ನಿರುದ್ಯೋಗಿಗಳ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಶೈಕ್ಷಣಿಕ ಸೌಲಭ್ಯ ಹಾಗೂ ಉದ್ಯೋಗಾವಕಾಶಗಳ ಬಗ್ಗೆ ಹೋರಾಟ ನಡೆಸುವ ಅಗತ್ಯವಿದೆ. ತಾನು ಅತ್ಯಂತ ಬಡ ಕುಟುಂಬದಿಂದ ಬಂದವನಾಗಿದ್ದು ಕಷ್ಟಪಟ್ಟು ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಸಾಮಾನ್ಯ ಜನರ ಸೇವೆಗಾಗಿ ರಾಜಕೀಯಕ್ಕೆ ಬರುತ್ತಿದ್ದೇನೆ ಎಂದು ಭಾವುಕರಾಗಿ ನುಡಿದರು. ಬದಲಾಗುತ್ತಿರುವ ಇಂದಿನ ರಾಜಕೀಯ ಸನ್ನಿವೇಶದಲ್ಲಿ ಮತದಾರರು ಜಾಗೃತರಾಗಿದ್ದಾರೆ. ತಮಿಳುನಾಡು ಸೇರಿದಂತೆ ದೇಶದ ವಿವಿಧೆಡೆ ನಡೆದ ಚುನಾವಣೆಗಳಲ್ಲಿ ಮತದಾರರು ನೀಡಿದ ತೀರ್ಪು ಇದಕ್ಕೆ ಸಾಕ್ಷಿಯಾಗಿದೆ. ಆದ್ದರಿಂದ ಈ ಬಾರಿ ಪದವೀಧರರು ತಮಗೆ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದರು. ಸುಮಾರು ಅಕ್ಟೋಬರ್ 31, 2025ರಿಂದನೇ ನಾವು ಕಷ್ಟಪಟ್ಕೊಂಡು ಬರ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಮತ ಕೊಡಬೇಡಿ ಅಂತ ಹೇಳೋದಕ್ಕೂ ಇದೇ ಕಾರಣ. ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದ ಒಂದು ಏನು ಕ್ಯಾಡರ್ ಅಂತ ಇರ್ತಾರೆ, ತಳಮಟ್ಟದಲ್ಲಿ ಕೆಲಸ ಮಾಡೋರಿರ್ತಾರೆ, ಅವರಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ಅಂದರೆ ಕೇಳೋ ಪದ್ಧತಿನೇ ಇಲ್ಲ. ಹೈಕಮಾಂಡ್ ಮೇಲೆಯಿಂದ ಏನು ಅವ್ರು ಆರ್ಡರ್ ನೀಡ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಆರ್ಡರ್ ನೀಡಲಿ, ನಾವು ಎಲ್ಲ ಬೇಡ ಅಂತ ಹೇಳಲ್ಲ. ಎಲ್ಲ ಪಕ್ಷದಲ್ಲಿ ಆ ಒಂದು ನಡ್ಕೊಂಡು ಬಂದಿದೆ. ಆದರೆ ಕೆಳಮಟ್ಟದಲ್ಲಿ ಅವರು ನಮ್ಮ ಹತ್ರ ಒಪಿನಿಯನ್ ಆದರೂ ತಗೋಬೇಕಲ್ಲ. ಆ ಒಂದು ಅಭ್ಯಾಸನೇ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ನಾನು ಅದಕ್ಕೆ ವಿರೋಧ ಮಾಡಿ ನಾನು ಈ ಎಲೆಕ್ಷನಲ್ಲಿ ನಾನು ಬರೀ ದಾವಣಗೆರೆ ವಿಚಾರಕ್ಕೆ ಒಂದೇ ಅಲ್ಲ, ಎಲ್ಲೇ ಆಗಲಿ ಏನು ನಾವು ತಳಮಟ್ಟದ ಈಗ ತಾವು ನೋಡ್ಬೋದು ಬೇರೆ ಬೇರೆ ಪಕ್ಷಗಳಲ್ಲಿ ಹೇಗೆ ಆಯ್ಕೆ ಮಾಡ್ತಾರೆ ಅಂತ. ಈ ಒಂದು ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಜನ ಅದರಲ್ಲಿ ಎನ್ರೋಲ್ಮೆಂಟ್ ಮಾಡಿಸಿದ್ದಾರೆ, ಅಂದರೆ ಅಷ್ಟು ಮತದಾರರು ಇದ್ದಾರೆ. ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿ 10 ದಿನ ಮುಂಚೆವರೆಗೂ ನಾವು ಸೇರಿಸ್ಬೋದು. ಇನ್ನೊಂದು 10,000 ಜನ ಜಾಸ್ತಿ ಆಗ್ಬೋದು ಅಂತ. ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆಯ ಪ್ರಕ್ರಿಯೆ ಯಾವತ್ತಿಂದ ಪ್ರಾರಂಭವಾಗ್ಬೋದು?
ಅಕ್ಟೋಬರ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ವರ್ಷದ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನ್ನ ಹತ್ರನೂ ತುಂಬಾ ಕಡಿಮೆ ಸಮಯ ಇರೋದ್ರಿಂದ 5 ಜಿಲ್ಲೆಗಳಲ್ಲಿ ನಾನು ಹೋಗಬೇಕು, ಮತ ಕೇಳಬೇಕು, ಎಲ್ಲರಿಗೂ ಸಂಪರ್ಕ ಮಾಡಬೇಕು, ಎಲ್ಲ ಕಡೆ ಈ ಥರ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಂತ ನಾನು ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ತಾಲೂಕಿನಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾನು ಪತ್ರಿಕಾಗೋಷ್ಠಿ ನಾನು ಹೋಗಿ ಅವರಿಗೆ ಮೆಂಬರ್ಶಿಪ್ ಮಾಡಕ್ಕೆ ಹೇಳಿದಾಗ ಸುಮಾರು ಜನರಿಗೆ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಈ ಥರ ಮತ್ತೆ ಹೊಸದಾಗಿ ನಾವು ಎನ್ರೋಲ್ಮೆಂಟ್ ಅನ್ನೋದು ಅಂದರೆ ಪ್ರತಿ 6 ವರ್ಷಕ್ಕೆ ಒಮ್ಮೆ ನಾವು ಅಪ್ಲಿಕೇಶನ್ ಕೊಡಬೇಕನ್ನೋ ವಿಚಾರ ಸುಮಾರು ಜನರಿಗೆ ಗೊತ್ತಿರಲಿಲ್ಲ. ಮತ್ತೆ ಅವರು ನನಗೆ ಕೇಳಿದ್ದು ಏನು ನೀವೇನಾದರೂ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಆ ಸಮಯದಲ್ಲಿ ಜನಸಾಮಾನ್ಯರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಹೌದು ನಾನು ಕಂಟೆಸ್ಟ್ ಮಾಡ್ತೀನಿ ಈ ಸತಿ ಅಂತ. ಆಮೇಲೆ ನಿಮಗೆ ಸರ್ ನಾನು ಫಸ್ಟಿಂದಾನು ನೋಡಿ ಈ ಒಂದು ಏನು ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 7 ಸೀಟುಗಳು ನಾವು MLCಗಳು ಆಗ್ತಾರೆ ರಾಜ್ಯದಲ್ಲಿ. ಸೊ ಇದರಲ್ಲಿ ಪದವೀಧರರು ಮಾತ್ರ ಮತಗಳನ್ನು ನೀಡುತ್ತಾರೆ. ಹಾಗೂ ಇದರಲ್ಲಿ ಆಯ್ಕೆ ಆದವರು ಸಾಮಾನ್ಯ ಸ್ಪಷ್ಟವಾಗಿ ಏನು ಪರ್ಟಿಕ್ಯುಲರ್ ಆಗಿ ಕಾಲೇಜಿಗೆ ಸಂಬಂಧಿಸಿದಂತೆ ಮತ್ತು ಎಜುಕೇಷನ್ಗೆ ಸಂಬಂಧಿಸಿದಂತೆ ಮತ್ತು ಆ ಕಾಲೇಜಿನಲ್ಲಿ ಪದವೀಧರರು ಆಚೆ ಹೋಗಿ ಅವರು ಏನು ಬೇಡಿಕೆಗಳಿದೆ, ಏನು ಸಮಸ್ಯೆಗಳನ್ನು ಅವರು ಎದುರಿಸುತ್ತಿದ್ದಾರೆ ಅದರ ಬಗ್ಗೆ ನಾವು ನಮ್ಮ ಧ್ವನಿಯನ್ನು ಎತ್ತಬಹುದು. ಸಂವಿಧಾನದಲ್ಲಿ ನನಗೆ ಒಂದು ಅವಕಾಶ ಇದೆ, ಜನರಿಗೆ ನಾನು ಹೋಗಿ ಸೇವಕನಾಗಿ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಕಂದಾಯ ಮತ್ತು RDPR ಇಲಾಖೆ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಸೂಚನೆ ನೀಡಿದರು. ಕುಡಿಯುವ ನೀರಿನ ಸಮಸ್ಯೆ ಬರುವ ಸಾಧ್ಯತೆ ಇದೆ ಅಂತ ಹಾಕಿದ್ದಾರೆ. ಕೆಂಪನಹಳ್ಳಿ ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಆಯೋಜಿಸಿದ್ದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವ ಸಲುವಾಗಿ ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಯಾವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಅದರ ಸಮಗ್ರ ಮಾಹಿತಿಯನ್ನು ನೀಡಬೇಕು. ಜೊತೆಗೆ ಗ್ರಾಮದಲ್ಲಿ ಸಮಸ್ಯೆಯನ್ನು ಬಗೆಹರಿಸಲು ಪ್ರಥಮ ಆದ್ಯತೆ ನೀಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದರು. ತಾಲೂಕಿನಲ್ಲಿ ಈಗಾಗಲೇ 27 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಿದೆ. ಅಲ್ಲಿ ಸಮಸ್ಯೆ ನಿವಾರಣೆ ಮಾಡುವ ಸಲುವಾಗಿ ಕ್ರಮ ಕೈಗೊಳ್ಳಲಾಗಿದ್ದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಗ್ರಾಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ಮತ್ತು ಕೈಗೊಂಡಿರುವ ಪರಿಹಾರ ಕಾರ್ಯದ ಕುರಿತು ನಿಖರವಾದ ವರದಿಯನ್ನು ನೀಡಬೇಕು. ಆ ಮೂಲಕ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅಭಾವ ಆಗದಂತೆ ಎಚ್ಚರ ವಹಿಸಲಾಗುವುದು ಎಂದರು. ಆಡಳಿತ ಅಧಿಕಾರಿಗಳಿಗೆ ವರದಿ ನೀಡಿ ತಾಲೂಕಿನಲ್ಲಿ ವಿವಿಧ ಗ್ರಾಮಗಳಲ್ಲಿ ಇರುವ ಕೊಳವೆ ಬಾವಿಗಳ ಸಂಖ್ಯೆ, ದೇವ ನೀರು ಪೂರೈಕೆ ಮಾಡುತ್ತಿರುವ ಮೂಲಗಳು, ಗ್ರಾಮಗಳಲ್ಲಿ ಕಂಡುಬಂದಿರುವ ಸಮಸ್ಯೆಗಳು ಮತ್ತು ಪರಿಹಾರ ಕಾರ್ಯವನ್ನು ಕೈಗೊಳ್ಳಲು ಕೈಗೊಂಡಿರುವ ಕ್ರಮಗಳ ಕುರಿತು ಸಮಗ್ರ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳಿಗೆ ನೀಡಬೇಕು. ಸ್ವತಃ ಶಾಸಕರು ಅಧಿಕಾರಿಗಳಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಎಂದು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಇದಕ್ಕೆ ಅವಕಾಶ ನೀಡಬಾರದು ಎಂದು ಸಲಹೆ ನೀಡಿದರು. ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ, ತಾಲೂಕಿನಲ್ಲಿ ಪ್ರಸ್ತುತ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪ್ರತಿಯೊಂದು ಊರಿನ ಸಮಸ್ಯೆ ಕುರಿತು ನಿಖರವಾಗಿ ಮಾಹಿತಿ ನೀಡಲು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಪೂರಕವಾಗಿರುವ ಮಾಹಿತಿಯನ್ನು ನೀಡಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಚಾರದಲ್ಲಿ ನೈಜ ವರದಿಯನ್ನು ನೀಡಲು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಅದರಂತೆಯೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ತಮ್ಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅದರ ಬಗ್ಗೆ ನಿಖರವಾಗಿ ಮಾಹಿತಿ ನೀಡಬೇಕೆಂದು ಸೂಚಿಸಿದರು. ಡಿಸಿ ಸರ್ ನೆನ್ನೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ DDMA ಮೀಟಿಂಗ್ ಅಲ್ಲಿ. ಯಾರ್ಯಾರಿದ್ದಾರೆ PDOs ಎಲ್ಲರ ಹತ್ರ ದೃಢೀಕರಣ ತಗೊಂಡು ಅದರ ಏನಿದ್ದಾರೆ ಇಲ್ಲ ಸ್ಪ್ರೆಡ್ಶೀಟ್ ಫಿಲ್ ಮಾಡಿಬಿಟ್ಟು ಅಟ್ಯಾಚ್ಮೆಂಟ್ ಇದನ್ನ ಅವರು ಪ್ರಿಂಟ್ ತೆಗೆದು ವಿಡಿಯೋ ಮತ್ತೆ ಜಾಯಿಂಟ್ ಸಿಗ್ನೇಚರ್ ಹಾಕ್ಬಿಟ್ಟು ಕೊಟ್ಬಿಡಿ. ಯಾವ್ದ್ರಲ್ಲೂ ಯಾವುದೇ ತಾತಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬರುವ ಸಾಧ್ಯತೆ ಇದೆ ಅಂತ ಹಾಕಿದ್ದಾರೆ.
ಕೆಂಪನಹಳ್ಳಿ ಏನು ಸಮಸ್ಯೆ ಇಲ್ಲ ಅಂತ ಹಾಕಿದ್ದಾರೆ. ಬಟ್ ಇದ್ರ ಶರಾ ಕಾಲಮಲ್ಲಿ ನೀರಿನ ಇಳುವರಿ ಕಡಿಮೆ ಆಗಿದೆ. ನಾ ಹೇಳಿದ್ದೆ ನಿಮಗೆ ಮೊತ್ತ ಶರಾ ಕಾಲಮಲ್ಲಿ ಹಾಕಬೇಕು, ನೀರಿನ ಇಳುವರಿ ಕಡಿಮೆ ಆಗಿದೆ. ಈಗ ಏನ್ ಮಾಡಿದ್ದೀರಾ ಅಂತ ನಮ್ಮನ್ನು ಕೇಳ್ತಾರೆ ಮೀಟಿಂಗ್ ಅಲ್ಲಿ. ನೀವು ಇಲ್ಲ ನಾನು ಅದಕ್ಕೆ ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಪಶ್ಚಿಮ ಬಂಗಾಳ, ಪಾಂಡಿಚೇರಿ ಮತ್ತು ಅಸ್ಸಾಂ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಬಿಜೆಪಿ ಕಾರ್ಯಕರ್ತರು ಇಂದು ಸಂಭ್ರಮಾಚರಣೆ ನಡೆಸಿದರು. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಪಕ್ಷದ ಪರವಾಗಿ ಘೋಷಣೆಗಳನ್ನು ಕೂಗಿ ಪಟಾಕಿ ಸಿಡಿಸಿ ಸಂತಸ ಹಂಚಿಕೊಂಡರು. ಪರಸ್ಪರ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು. ಬಿಜೆಪಿ ಯುವ ಮುಖಂಡ ಮಹೇಶ್ ಮಾತನಾಡಿ, ದೇಶದ 3 ಪ್ರಮುಖ ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಜಯ ದಾಖಲಿಸಿರುವುದು ಹೆಮ್ಮೆಯ ವಿಷಯ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿಗೆ ಈ ಫಲಿತಾಂಶವೇ ಸಾಕ್ಷಿಯಾಗಿದೆ. ಇದು ಬರೀ ಚುನಾವಣಾ ಗೆಲುವಲ್ಲ, ಭಾರತದ ಅಖಂಡತೆಯ ವಿಜಯ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಾರ್ಟಿಯನ್ನು ಇಡೀ ದೇಶ ಅಪ್ಪಿಕೊಂಡಿದೆ. ಇದೊಂದು ಬದಲಾವಣೆಯ ಕಾಲ. ಯಾಕೆಂದರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಿಂದೂಗಳನ್ನು ಕಗ್ಗೊಲೆ ಆಗ್ತಾ ಇತ್ತು ಅಂಥ ಕಡೆಯೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿದು ಈ ದಿವಸ ಭಾರತೀಯ ಜನತಾ ಪಾರ್ಟಿ ಒಂದೇ ಈ ದೇಶವನ್ನು ರಕ್ಷಿಸೋದು ಅಂತ ಹೇಳ್ಬಿಟ್ಟು ಜನರು ಆದೇಶ ಮಾಡಿರ್ತಾರೆ. ಅಂಥ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಇಬ್ಬರೂ 2 ಜೋಡೆತ್ತುಗಳ ಥರ ಕಷ್ಟಪಟ್ಟು ಈ ದಿವಸ ಭಾರತೀಯ ಜನತಾ ಪಾರ್ಟಿಯ ಒಂದು ಅಖಂಡತೆಯನ್ನು ಹಾಗೂ ಈ ಭಾರತ ದೇಶದ ಅಖಂಡತೆಯನ್ನು ಮುಂಚೂಣಿಯಲ್ಲಿ ಕರ್ಕೊಂಡು ಹೋಗಲು ಯಶಸ್ವಿಯಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ತಮಗೆ. ಬಿಜೆಪಿ ಹಿರಿಯ ಮುಖಂಡರಾದ ಶಿವಾರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಜನವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದ್ದು ಕೇವಲ ಸುಳ್ಳು ಭರವಸೆಗಳ ಮೂಲಕ ಜನರನ್ನು ದಿಕ್ಕು ತಪ್ಪಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆಗಳಲ್ಲಿ 3 ರಾಜ್ಯಗಳಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಯಾಕಂದ್ರೆ ಪಶ್ಚಿಮ ಬೆಂಗಾಲದಲ್ಲಿ ನಮಗೂ ಸ್ವತಂತ್ರ ಬಂದ್ರೂ 70 ವರ್ಷ ಆಗಿದೆ. ಆದ್ರೂ ಸಹ ಅಲ್ಲಿನ ಜನ ಇದುವರೆಗೂ ಸ್ವತಂತ್ರವಾಗಿ ಬದುಕಿಲ್ಲ. ಅವರು ಕೆಲವು ದಿನ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು, ಆವಾಗಲೂ ಹಂಗೆ ಆಗಿತ್ತು. ಮತ್ತೆ ಲೆಫ್ಟ್ ಪಾರ್ಟಿಗಳು ಒಂದು 30 ವರ್ಷ 34 ವರ್ಷ ಆಡಳಿತ ಮಾಡಿದ್ರು, ಆವಾಗಲೂ ಹಂಗೆ ಯಾವ ಜನಸಾಮಾನ್ಯರನ್ನು ಕಡೆಗಣಿಸ್ತಾನೇ ಇದ್ರು. ಮತ್ತೆ ಇದಕ್ಕೆ ಮುಂಚೆ ಪಶ್ಚಿಮ ಬೆಂಗಾಲ CM ಆಗಿದ್ರು ಮಮತಾ ಬೆನರ್ಜಿ ಯಾವ ಥರ ಮಾಡಬಾರ್ದು ಕೆಲಸಗಳೆಲ್ಲ ಯಾವ ಥರ ಮಾಡಿದ್ರು, ಅಲ್ಲಿ ಕೊಲೆಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಅಧಿಕಾರಿಗಳನ್ನು ಯಾವ ಥರ ದುರುಪಯೋಗ ಮಾಡಿಕೊಂಡು ಯಾವ ಥರ ಮಾಡಿದೆ ಅಂದರೆ, ಮೊನ್ನೆ ಇವರು ಹೇಳ್ತಾ ಇದ್ರು ಸಮೀಕ್ಷೆಗಳೆಲ್ಲ ಅವರು ಹೋದಾಗ ವಿಲೇಜ್ಗಳಲ್ಲಿ ಅವ್ರು ಓಟ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಭಾಜಪಕ್ಕೆ. ಆದ್ರೂ ಸಹ ಅವರು ಮತ್ತೆ ಏನಾಗುತ್ತೆ ಅನ್ನೋ ಅವ್ರಿಗೂ ಭಯ ಬಿದ್ದು ಅವ್ರೂ ಸಹ ಬಾಯಿ ಬಿಡ್ತಾ ಇರಲಿಲ್ಲ. ಅಷ್ಟೊಂದು ಭಯಭೀತರಾಗಿದ್ರು ಬಂಗಾಳದಲ್ಲಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಶಿವಾರೆಡ್ಡಿ ದೂರಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ 3ನೇ ವರ್ಷದ ಊರ ಹಬ್ಬ ಅದ್ದೂರಿ ಕರಗ ಮಹೋತ್ಸವ ಮೇ 9ರಿಂದ 11ರವರೆಗೆ ನಡೆಯಲಿದೆ ಎಂದು ಶಿಡ್ಲಘಟ್ಟ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಡಿಸಿ ರಾಮಚಂದ್ರ ಹೇಳಿದರು. ಶಿಡ್ಲಘಟ್ಟ ನಗರದಲ್ಲಿ ಮಾತನಾಡಿದ ರಾಮಚಂದ್ರ, ಮೇ 9ರಂದು ಹಸಿ ಕರಗ, 10ರಂದು ಹೂವಿನ ಕರಗ ಹಾಗೂ 11ರಂದು ಒನಕೆ ಕರಗ ನಡೆಯುತ್ತಿದ್ದು, ಅದೇ ರೀತಿ ಲೋಕ ಕಲ್ಯಾಣಕ್ಕಾಗಿ ಶನಿವಾರದಂದು ಸಂಜೆ 6 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದ್ದು, ದಿಬ್ಬೂರಹಳ್ಳಿ ಬ್ರಾಹ್ಮಣರ ಸಂಘದ ಮೂಲಕ ಅನಂತಪುರದ ಶ್ರೀ ನಾಗರಾಜ ಶಾಸ್ತ್ರಿ ಅವರ ತಂಡ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ನಂತರ ಹಸಿ ಕರಗ ಮಹೋತ್ಸವ ನಡೆಯಲಿದೆ. ಕರಗವನ್ನು ಈ ಬಾರಿ ಬಂಗಾರಪೇಟೆಯ ಚರಣ್ ರಾಜ್ ಅವರು ಊರಲ್ಲಿದ್ದು 3 ದಿನಗಳ ಕಾಲ ನಡೆಯುವ ಶ್ರೀನಿವಾಸ ಕಲ್ಯಾಣೋತ್ಸವ, ಊರ ಹಬ್ಬ ಮತ್ತು ಕರಗ ಮಹೋತ್ಸವಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಭರದಿಂದ ಸಾಗಿದೆ ಎಂದರು. ದಿಬ್ಬೂರಹಳ್ಳಿ ಗ್ರಾಮ ಮಾತ್ರವಲ್ಲದೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಕಾಲದಲ್ಲಿ ಮಳೆ ಬೆಳೆಗಾಗಿ ರೈತರು
ಹಾಗೂ ಜನಸಾಮಾನ್ಯರು ಸಮೃದ್ಧಿಯಿಂದ ಜೀವನ ನಡೆಸುವಂತೆ ಆಗಬೇಕು. ಅದಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಊರ ಹಬ್ಬ ಕರಗ ಮಹೋತ್ಸವವನ್ನು ನಡೆಸಲಾಗುತ್ತಿದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಬಂಗಾರಪೇಟೆಯ ಚರಣ್ ರವರು ಕರಗವನ್ನು ಹೊರದಿದ್ದಾರೆ ಹಾಗೂ ವಿಶೇಷವಾಗಿ ಊರಿನ ಒಂದು ಗ್ರಾಮವನ್ನು ಕಾಪಾಡುವ ಸಲುವಾಗಿ ಶ್ರೀನಿವಾಸ ಕಲ್ಯಾಣವನ್ನು ಆಯೋಜಿಸಲಾಗಿದೆ. ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಶನಿವಾರದಂದು ಆಯೋಜನೆ ಮಾಡಲಾಗಿದೆ. ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಅನಂತಪುರದ ಖ್ಯಾತ ನಾಗರಾಜ ಶಾಸ್ತ್ರಿಗಳ ತಂಡ ಈ ಒಂದು ಕಲ್ಯಾಣೋತ್ಸವದ ಎಲ್ಲ ಒಂದು ಉಸ್ತುವಾರಿಗಳನ್ನು ದಿಬ್ಬರಳ್ಳಿ ಬ್ರಾಹ್ಮಣರ ಸಂಘ ವಹಿಸಿರುತ್ತದೆ. ಈ ಒಂದು ಕರಗ ಮಹೋತ್ಸವಕ್ಕೆ ಸಾರ್ವಜನಿಕರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು, ತಾಲೂಕಿನ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಛಲವಾದಿ ಸಮುದಾಯವನ್ನು ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕವಾಗಿ ಸದೃಢಗೊಳಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಶಾಸಕ ಪ್ರಸಾದ ಅಭಯ್ಯ ನೇತೃತ್ವದಲ್ಲಿ ಇಂದು ಸಂವಾದ ಕಾರ್ಯಕ್ರಮ ನಡೆಯಿತು. ಛಲವಾದಿ ಸಮುದಾಯವನ್ನು ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕವಾಗಿ ಸದೃಢಗೊಳಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಶಾಸಕ ಪ್ರಸಾದ ಅಭಯ್ಯ ನೇತೃತ್ವದಲ್ಲಿ ಇಂದು ಸಂವಾದ ಕಾರ್ಯಕ್ರಮ ನಡೆಯಿತು. ಶಾಸಕ ಪ್ರಸಾದ ಅಭಯ್ಯ ಮಾತನಾಡಿ, ಸಮುದಾಯವು ಮೊದಲಿಗೆ ಸಂಘಟಿತರಾಗಬೇಕು. ಅದಕ್ಕೆ ಪೂರಕವಾಗಿ ಸಮಾಜದ ಮುಖಂಡರು ಪ್ರೋತ್ಸಾಹಿಸಬೇಕು. ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೂರಕವಾಗಿ ಸ್ಪರ್ಧೆ ತರಬೇತಿ ಕೇಂದ್ರಗಳು ರಾಜ್ಯಾದ್ಯಂತ ಪ್ರಾರಂಭಿಸಬೇಕಾಗುತ್ತದೆ. ಈಗಾಗಲೇ ಗುಲ್ಬರ್ಗದಲ್ಲಿ ಸುಮಾರು 20 ಕೋಟಿ ರು ವೆಚ್ಚದಲ್ಲಿ ಉನ್ನತ ಹುದ್ದೆಗಳ IAS, KAS ಈ ರೀತಿಯ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು RDPR ಸಚಿವ ಪ್ರಿಯಾಂಕ ಖರ್ಗೆ ಅವರು ಪ್ರಾರಂಭಿಸಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ, ಧಾರವಾಡದಲ್ಲಿಯೂ ಸಹ ಒಂದು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಲಾಗುತ್ತಿದೆ. ಈಗಾಗಲೇ ಅನುದಾನವೂ ಸಹ ಮಂಜೂರಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಈ ರೀತಿ ಪ್ರತಿ ಭಾಗದಲ್ಲಿಯೂ ಸಹ ಆಗಬೇಕಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮುದಾಯದಲ್ಲಿದ್ದರೂ ಸಹ ಆರ್ಥಿಕವಾಗಿ ಸಬಲದಲ್ಲರವರಾಗಿರುತ್ತಾರೆ. ಅಂಥವರಿಗೆ ನಾವು ಕೈ ಜೋಡಿಸುವ ಪ್ರಯತ್ನ ಮಾಡಬೇಕು ಎಂದರು. ಸಂಘಟಿತರ ಆದಾಗ ಕಾಂಪಿಟೇಟಿವ್ ನಮಗೆಲ್ಲ ಸೆಂಟರ್ಸ್, ಟ್ರೈನಿಂಗ್ ಸೆಂಟರ್ಸ್ನೆಲ್ಲ ಕೂಡ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಈಗ ಗುಲ್ಬರ್ಗದಲ್ಲಿ ಸುಮಾರು ಒಂದು 20 ಕ್ರೋರ್ಸ್ನಲ್ಲಿ IAS, KAS ಈ ರೀತಿ ಕಾಂಪಿಟೇಟಿವ್ ಒಂದು ಸೆಂಟರ್ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಮಾಡಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಕೂಡ ನಾನು ಕೂಡ ಒಂದು ಕಾಂಪಿಟೇಟಿವ್ IAS, KAS ಈ ರೀತಿ ಕಾಂಪಿಟೇಟಿವ್ ಸೆಂಟ್ರನ್ನು ಕೂಡ ನಾನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀನಿ. ಈಗಾಗಲೇ ಅದಕ್ಕೆ ದುಡ್ಡು ಕೂಡ ಅಲೋಕೇಶನ್ ಆಗಿದೆ. ಅದನ್ನು ಕೂಡ ಪ್ರಾರಂಭ ಮಾಡ್ತಾಯಿದ್ದೀನಿ ಕನ್ಸ್ಟ್ರಕ್ಷನ್. ಈ ರೀತಿ ಪ್ರತಿ ಭಾಗದಲ್ಲಿ ಕೂಡ ಆಗಬೇಕಾಗಿದೆ. ಭಾಳಷ್ಟು ನಮ್ಮಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಒಳ್ಳೆ ಅಂಕಗಳನ್ನು ಗಳಿಸುವಂಥ ಒಂದು ಎಲ್ಲ ಇದ್ದರೂ ಕೂಡ ಆರ್ಥಿಕವಾಗಿ ಅವರು ಸಬಲರಿಲ್ಲ. ಅದಕ್ಕೆ ಅಂಥವ್ರಿಗೆ ಇವತ್ತು ನಾವು ಯಾರು ಸಮುದಾಯದ ಮುಖಂಡರಿದ್ದೀವಿ, ಯಾರು ಲೀಡರ್ಶಿಪ್ ಇದೆ, ಯಾರು ಒಳ್ಳೊಳ್ಳೆ ಇವತ್ತು ಖಾತೆಗಳನ್ನು ಹೊಂದಿದ್ದಾರೆ, ಅವರೆಲ್ಲ ಅವ್ರಿಗೆ ಒತ್ತಾಯ ಮಾಡಿ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತಲ್ಲಿ ಇಂಥ ಸೆಂಟರ್ಗಳನ್ನ ಮಾಡಲಿಕ್ಕೆ ನಾವೆಲ್ಲ ಈ ಸಂಘಟಿತರಾದಮೇಲೆ ಇವೆಲ್ಲ ಚಿಂತನೆಗಳಾಗ್ತವೆ. ಅದಕ್ಕೆ ಇವತ್ತೆಲ್ಲ ಒಂದು ಕಡೆ ಸಂಘಟನೆ ಆಗಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗುಡಿಬಂಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ವಂದೇ ವಂದೇ ನರೇಂದ್ರ ಮೋದಿ ಸರ್ಕಾರಕ್ಕೆ, ಬಿಜೆಪಿ ಪಾರ್ಟಿಗೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗುಡಿಬಂಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ನೇತೃತ್ವದಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಮುಖಂಡರು, ಮಹಿಳಾ ಮೋರ್ಚಾ ಸದಸ್ಯರು ಹಾಗೂ ವಿವಿಧ ಹಿಂದೂ ಪರ ಸಂಘಟನೆ
ಸಂಘಟನೆಗಳ ಕಾರ್ಯಕರ್ತರು ಕೇಸರಿ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಪರ ಜೈಕಾರಗಳನ್ನು ಹಾಕುತ್ತಾ ಪಟಾಕಿ ಸಿಡಿಸಿ ಮತ್ತು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಬಿಜೆಪಿ ಅಧ್ಯಕ್ಷ ಗಂಗಾರೆಡ್ಡಿ ಮಾತನಾಡಿ, ಈ ಫಲಿತಾಂಶ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಗಳಿಗೆ ದಿಕ್ಸೂಚಿಯಾಗಿದೆ ಎಂದರು. 3 ರಾಜ್ಯಗಳ ಗೆಲುವು ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ಮೂಡಿಸಿದೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ ಎಂಬುದು ಸಾಬೀತಾಗಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲೂ ಬಿಜೆಪಿ ಈ ಅಭೂತಪೂರ್ವ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ. ನಮ್ಮ ನಾಯಕರನ್ನು ಗೆಲ್ಲಿಸಿಕೊಳ್ಳಲು ನಾವೆಲ್ಲರೂ ಒಗ್ಗಟ್ಟಾಗಿ ನಿಷ್ಠೆಯಿಂದ ಕೆಲಸ ಮಾಡೋಣ ಎಂದು ಕರೆ ನೀಡಿದರು. ನಿನ್ನೆ ನಡೆದಂಥ ಫಲಿತಾಂಶದಲ್ಲಿ ನಮ್ಮ ತಾಲೂಕಿನಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಕೂಡ ಮುಂದಿನ ಸರ್ಕಾರ ನಮ್ಮದೇ ಅಂತೇಳಿ ನಾವು ಆಶಾಭಾವನೆಯಿಂದ ಎಲ್ಲ ಕೆಲಸ ಮಾಡೋಣ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರವನ್ನು ಜನ ಕಾಯ್ತಾ ಇದ್ದಾರೆ. ಯಾವಾಗ ಚುನಾವಣೆ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಎಲ್ಲ ಜನ ಮತದಾರರು ಕಾಯ್ತಾ ಇದ್ದಾರೆ. ನಮಗೆ ಅದ್ಧೂರಿಯಾದಂಥ ಜಯವನ್ನು ನಮ್ಮ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಕೂಡ ಏನು ನಮ್ಮ ಮುನ್ರಾಜಣ್ಣ ನೇತೃತ್ವದಲ್ಲಿ ಇಲ್ಲಿನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಬೂತ್ಗಳಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಮಾಡಬೇಕಂತೇಳಿ ಮನವಿ ಮಾಡುತ್ತಾ ನನ್ನ ಮಾತು. ಅಂಬರೀಶ್ ಮಾತನಾಡಿ, ದೇಶಾದ್ಯಂತ ಕಾಂಗ್ರೆಸ್ ಮುಕ್ತ ವಾತಾವರಣ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಜನವಿರೋಧಿ ನೀತಿಗಳನ್ನು ಗಮನಿಸಿ 5 ರಾಜ್ಯಗಳ ಚುನಾವಣೆಯಲ್ಲಿ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಅಭಿವೃದ್ಧಿ ಮಂತ್ರವೇ ಬಿಜೆಪಿಯ ಗೆಲುವಿಗೆ ಕಾರಣ. ಮುಂಬರುವ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲೂ ಬಿಜೆಪಿ ಧ್ವಜ ಹಾರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಭೂಮಾಪಕರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ಕೋಲಾರದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದಿಂದ ನಡೆದ ಪ್ರತಿಭಟನೆಯಲ್ಲಿ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಲಾಯಿತು. ಭೂಮಾಪಕರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಈ ವೇಳೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಮ್ಮನ್ನು ಸರ್ಕಾರಿ ಭೂಮಾಪಕರಾಗಿ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ಸರ್ಕಾರಿ ಭೂಮಾಪಕರು ಮಾಡುವ ಕೆಲಸವನ್ನು ನಾವು ಮಾಡುತ್ತೇವೆ, ಆದರೂ ನಮಗೆ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ಭೂಮಾಪಕ ಮಹಿಳೆಯರಿಗೆ ಹೆರಿಗೆ ರಜೆ ನೀಡುತ್ತಿಲ್ಲ. 4 ತಿಂಗಳಿಂದ ಪ್ರತಿಭಟನೆ ಮಾಡುತ್ತಿದ್ದರೂ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಹಾಗಾಗಿ ರಾಜ್ಯಾದ್ಯಂತ ಸರ್ವೆ ಇಲಾಖೆಯಿಂದ ಬಂಡಾಯ ಎದ್ದಿದ್ದೇವೆ. ನಮ್ಮನ್ನು ಕೂಡಲೇ ವಿಶೇಷ ನೇಮಕಾತಿ ಅಡಿಯಲ್ಲಿ ಕಾಯಂ ನೌಕರರಾಗಿ ತೆಗೆದುಕೊಳ್ಳಬೇಕು. ಕಂದಾಯ ಸಚಿವ ಕೃಷ್ಣ ಬೈರಾಗೌಡರು ಕೋಲಾರ ಜಿಲ್ಲೆಯವರಾಗಿದ್ದಾರೆ. ಹಾಗಾಗಿ ಸರ್ಕಾರಿ ಭೂಮಾಪಕರಾಗಿ ತೆಗೆದುಕೊಳ್ಳಬೇಕು ಎಂದು ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಭಾರ್ಗವ್ ಆಗ್ರಹಿಸಿದರು. ಮಹತ್ತರವಾಗಿರ್ತಕ್ಕಂಥ ಯೋಜನೆ ಅಳತೆ ಕಾರ್ಯಗಳನ್ನು ಮಾಡಿ ಇಲಾಖೆಗೆ ಪ್ರೋಗ್ರೆಸ್ಸು ಕೊಟ್ಟಿದ್ದೀವಿ, ಗೌರವನೂ ತಂದು ಕೊಟ್ಟಿದ್ದೀವಿ. ಈಗಿನ ಸ್ಥಿತಿಲೂ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಆದರೆ ತುಂಬ ಕಷ್ಟಕರವಾಗಿರ್ತಕ್ಕಂಥ ಕೆಲಸನ ಅಧಿಕಾರಿಗಳು ಅವರು ಶಬಾಷ್ ಅನ್ಸ್ಕೊಳ್ಳೋದಕ್ಕೆ ಒತ್ತಡ ಕೊಟ್ಟು ನಮ್ಮ ಕೈಲಿ ಕೆಲಸ ಮಾಡಿಸಿದ್ದಾರೆ. ಒತ್ತಡದಲ್ಲಿ ಮಾಡದೇ ಇರತಕ್ಕಂಥ ಕೆಲಸ ಅಲ್ಲದೇ ಇದ್ರೂ ನಾವು ನಮ್ಮದೇ ಆದ ಒಂದು ಶೈಲಿಯಲ್ಲಿ, ಅಂದರೆ ಕಾನೂನುಬದ್ಧವಾಗಿ ಅಳತೆಗಳನ್ನು ಮಾಡಿಸಿ ಗಡಿಗಳನ್ನು ನಿರ್ಧಾರ ಮಾಡಿ ದಾಖಲೆಗಳನ್ನು ಕೊಟ್ಟರು ಸಹ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಸಂಭಾವನೆ ಕೂಡ ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ. ಒಂದು ಸರಿ ಆಫ್ಲೈನ್ ಅಂತಾರೆ, ಒಂದು ಸರಿ ಆನ್ಲೈನ್ ಅಂತಾರೆ. ಅಧಿಕಾರಿಗಳು ಅವ್ರ ಮನ್ಸಿಗೆ ಬಂದೆಲ್ಲ ಮಾಡ್ಕೊತಾರೆ. ಒಂದು ಕಡೆ ಒಂದು ಡೈರೆಕ್ಷನ್ ಕೊಡ್ತಾರೆ, ಇನ್ನೊಂದು ಕಡೆ ಒಂದು ಡೈರೆಕ್ಷನ್ ಕೊಡ್ತಾರೆ. ಏನೇ ಡೈರೆಕ್ಷನ್ ಕೊಡಲಿ, ರೈತರು ಕೆಲಸ ಮಾಡ್ತಿದ್ದಾರೆ, ಸಂತೋಷ, ಆಹ್ವಾನ ಮಾಡೋಣ, ಅದರಲ್ಲಿ ಎರಡನೇ ಮಾತಿಲ್ಲ, ಸಂದೇಹ ಇಲ್ಲ. ಆದರೆ ಅದನ್ನ ಬಳಸ್ಕೊತಾ ಇರ್ತಕ್ಕಂಥ ನಮ್ಮನ್ನು ಗಮನದಲ್ಲಿಟ್ಕೊಂಡು ನಮ್ಗೆ ವೇತನ ಕೊಟ್ಟು ಶುಲ್ಕ ಏನಿದೆ ಅದನ್ನೆಲ್ಲ ಹೋಗಲಾಡಿಸಿ ನಿರ್ದಿಷ್ಟ ವೇತನ ಕೊಟ್ಟು ನಮ್ಮ ಕೈಲಿ ಕೆಲಸ ಮಾಡಿ ಅಂತ ಕೇಳೋದು ಕೂಡ ಅವ್ರಿಗೆ ತಪ್ಪಾಗಿದೆ ಅಂತ ಕಾಣಿಸ್ತಿದೆ. ನಮ್ಮ ಮಾತನ್ನು ಕೇಳಿಸ್ಕೊತಾನೆ ಇಲ್ಲ. 2.5 ತಿಂಗಳಾಗ್ತಾ ಬಂದಿದೆ ಕೆಲಸ ನಿಲ್ಲಿಸಿ. ನಾವು ರೈತರ ಸಮಸ್ಯೆ ಏನು ಅನ್ನೋದು ಪರಿಗಣನೆಗೆ ತಗೊಂಡಿದ್ದೀವಿ ಇಲಾಖೆ. ನೆಕ್ಸ್ಟು ನಾವು ನ್ಯಾಯ ಸಿಗೋವರೆಗೂ ಈ ಹೋರಾಟ ನಿಲ್ಲಿಸೋದಿಲ್ಲ. ನಮಗೆ ಕಾಯಮಾತಿ ಕೊಡಲೇಬೇಕು. ಅದೇನಾದರೂ ವಿಳಂಬ ಆದಲ್ಲಿ, ಒಂದು 10-15 ದಿವಸ ಏನಾದರೂ ವಿಳಂಬ ಆದಲ್ಲಿ ದಕ್ಷ ಸಚಿವರು ಏನಿದ್ದಾರೆ ನಮ್ಮ ಬಗ್ಗೆ ಗಮನ ಹರಿಸಿದ್ದಾರೆ, ಇದೀಗ ಬಂದ ಸುದ್ದಿ ಗಮನ ಹರಿಸಿದ್ದಾರೆ. ಅವರು ಮನಸ್ಸು ಮಾಡಿ ಇಲಾಖೆಯವ್ರಿಗೆ ಮಾರ್ಗದರ್ಶನ ಕೊಟ್ಟು ಸೂಚನೆ ಕೊಟ್ಟು ಇಲಾಖೆಯವ್ರನ್ನ ತಣ್ಣಗೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು, ಕಾಯಂ ಮಾತಿ ಮಾಡಿಕೊಡ್ಲೇಬೇಕು. ಅದೇನೋ ಸ್ವಲ್ಪ ವಿಳಂಬ ಆದಲ್ಲಿ ಏನು ಸರ್ಕಾರಿ ಭೂಮಾಪಕರ ಕೈಯಲ್ಲಿ ಏನು ನಾವು ಅದೇ ಕೆಲಸ ಮಾಡ್ತಾಯಿದ್ದೀವಿ,
ನಮ್ಗೆ ಆ ವೇತನ ಕೊಡಿಸಿ ಭದ್ರತೆ ಕೊಡಬೇಕು ಅಂತ. ಕರ್ನಾಟಕದಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲದೆ ಹೊರ ರಾಜ್ಯದವರು ಇದ್ದಾರೆ. ಅವರನ್ನು ನಮ್ಮವರೆಂದು ಭಾವಿಸಿ ಒಪ್ಪಿಕೊಳ್ಳುವ ವಿಶಾಲ ಮನಸ್ಸು ಕನ್ನಡಿಗರಲ್ಲಿದೆ. ಆದರೆ ಈ ವೈಶಾಲ್ಯದ ನಮ್ಮ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಹೇಳಿದರು. ಗುಡಿಬಂಡೆ ಪಟ್ಟಣದ ನ್ಯೂ ವಿಷನ್ ಆಂಗ್ಲ ಶಾಲೆಯಲ್ಲಿ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ, ಎಲ್ಲ ಭಾಷೆಗಳನ್ನು ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಮಾತೃಭಾಷೆಯನ್ನು ಮರೆಯಬಾರದು. ಕನ್ನಡ ಮಾತನಾಡುವುದರಲ್ಲಿರುವ ಆಪ್ತತೆ ಇನ್ನೊಂದರಲ್ಲಿಲ್ಲ. ಹೀಗಾಗಿ ಮಮ್ಮಿ ಡ್ಯಾಡಿ ಸಂಸ್ಕೃತಿಯನ್ನು ಬಿಟ್ಟು ಅಪ್ಪ ಅಮ್ಮ ಎಂದು ಕರೆಯುವುದಕ್ಕೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಮಾತನಾಡಿ, ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 112 ವರ್ಷಗಳ ಸಂಭ್ರಮ. ಕನ್ನಡ ನಾಡು ನುಡಿ ಸಂಸ್ಕೃತಿ ರಕ್ಷಣೆಗಾಗಿ 1915ರಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ವಿಶ್ವೇಶ್ವರಯ್ಯರವರು ವಿಶೇಷ ಕಾಳಜಿ ವಹಿಸಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಪರಿಷತ್ ಸಂಸ್ಥಾಪನೆಗೊಳ್ಳಲು ಪ್ರಮುಖ ಕಾರಣರಾಗಿದ್ದರು. ಆಗಿನಿಂದ ಇಂದಿನವರೆಗೂ ಅನೇಕ ಮಹನೀಯರು ಕನ್ನಡ ಕಟ್ಟುವ ಕಾರ್ಯದಲ್ಲಿ ತೊಡಗಿ ಕನ್ನಡ ನಾಡು ನುಡಿ ಬೆಳವಣಿಗೆಗೆ ನೆರವಾಗಿದ್ದಾರೆ ಎಂದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ, ಚುನಾವಣೆ ವೇಳೆಗೆ ಸ್ಫೋಟಗೊಳ್ಳಲಿದೆಯೇ ಭಿನ್ನಮತ. ಬಾಗೇಪಲ್ಲಿಯಲ್ಲಿ ಸಿ ಮುನಿರಾಜು, ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ವಿರುದ್ಧ ಸಂಸದರ ಮಸಲತ್ತು ನಡೆದಿರುವ ಆರೋಪ. ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಜಿಲ್ಲೆಯಿಂದ 100 ಬಸ್ ವ್ಯವಸ್ಥೆ. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಭಿಮಾನೋತ್ಸವ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಬಿಜೆಪಿ ಮುಖಂಡರು. ಗುಜರಿ ವ್ಯಾಪಾರಸ್ಥರು ಮತ್ತು ಬೈಕ್ ಮೆಕ್ಯಾನಿಕ್ಗಳ ಸಭೆ ನಡೆಸಿದ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್. ಕಳವು ಮಾಡಿದ ವಸ್ತುಗಳ ಖರೀದಿಸದಂತೆ ವ್ಯಾಪಾರಸ್ಥರಿಗೆ ಎಚ್ಚರಿಕೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಸಭೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.